ಡಿ.ಕೆ. ಶಿವಕುಮಾರ್ ಅವರು ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಈಗ ಟಾಕ್ ವಾರ್ ಮತ್ತೆ ಶುರುವಾಗ್ತಾ ಇದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ವೀರಪ್ಪ ಮೊಯ್ಲಿ ಅವರೇನಾದರೂ ಟಾಂಗ್ ಕೊಟ್ರಾ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಅವರೇ ಕೊಟ್ಟಂತಹ ಸ್ಟೇಟ್ಮೆಂಟು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ರಾ ಅಂತ ಮೊಯ್ಲಿ. ಡಿಸಿಎಂ ಆದವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡ್ತಾರೆ, ಅದು ಸಹಜ. ಆದರೆ ಕೆಲವೊಮ್ಮೆ ಡಿಸಿಎಂ ಆಗಿಯೇ ನಿವೃತ್ತಿಯಾಗಲೂಬಹುದು. ಮುಖ್ಯಮಂತ್ರಿಯ ಕುರ್ಚಿ ಸಿಗಲಿಲ್ಲವೆಂದು ಪಶ್ಚಾತ್ತಾಪ ಪಡುವುದು ಬೇಡ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರ ಮಾತಿನಿಂದ ಪರೋಕ್ಷವಾಗಿ ಕಿವಿ ಮಾತಾಡಿದಂತಾಯ್ತು. ಮೊಯ್ಲಿ ಅವರು ಮಾತು ಮುಂದುವರಿಸಿ 1980ರಲ್ಲೇ ಸಿಎಂ ಆಗಬೇಕಾಗಿತ್ತು ನಾನು, ಅದು ಸಿಗ್ಲಿಲ್ಲ, ಹಂಗಂತ ನಾನು ಪಶ್ಚಾತ್ತಾಪ ಪಡಲಿಲ್ಲ. ನೆನೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರ ಮಾತಿದು. ನೋಡಿ, ಯಾವುದು ಶಾಶ್ವತ ಅಲ್ಲ. ನಾನು ಸಿ ಎಮ್ ಆಗಿದ್ದೆ, ಶಾಶ್ವತ ಅಲ್ಲ. ಅಥವಾ ಯಾರಾದರೂ ನಿಜಲಿಂಗಪ್ಪನವರು ಸಿ ಎಮ್ ಆಗಿದ್ದೆ, ಅವರು ಶಾಶ್ವತನ? ಆ ಥರ ಯಾರೂ ಶಾಶ್ವತ ಅಲ್ಲ. ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ, ಮಾಡಬೇಕು. ಅದರ ಬಗ್ಗೆ ಹೆಚ್ಚು ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು. ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ, ಅದರ ಬಗ್ಗೆ ತಪ್ಪು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಡೆಪ್ಟಿ ಸಿ ಎಮ್ ಆಗಿದ್ದವರು ಸಿ ಎಮ್ ಆಗಬೇಕು ಅಂತೇಳಿ ಆಸೆ ಪಡ್ತಾರೆ. ಕೆಲವು ಸಾರಿ ಡೆಪ್ಟಿ ಸಿ ಎಮ್ ಆಗಿದ್ದವರು ಡೆಪ್ಟಿ ಸಿ ಎಮ್ ಆಗಿ ನಿವೃತ್ತಿ ಆಗುವುದು ಇದೆ. ಈಗ ಉದಾಹರಣೆಗೆ ನಾನು ಮುಖ್ಯಮಂತ್ರಿ ಇರುವಾಗ ಎಸ್.ಎಂ. ಕೃಷ್ಣ ಅವರು ಡೆಪ್ಟಿ ಸಿ ಎಮ್ ಆಗಿದ್ದು, ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇದೆಲ್ಲ ಇತಿಹಾಸದ ಬೇರೆ ಬೇರೆ ಘಟನೆಗಳು. ಆದ್ದರಿಂದ ಇದರ ಬಗ್ಗೆ ಯಾರು ಕೂಡ ನನಗೆ ಆಗಲಿಲ್ಲ ಅಂತೇಳಿ ಮತ್ತೆ ಪಶ್ಚಾತ್ತಾಪ ಪಡೋದು ಮಾಡ್ತಾರೆ. ಈಗೇನಾಗಬೇಕು ಹಾಗಾಗಬೇಕು, ಮತ್ತೆ ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇದೆ. ರೇಸ್ ಒಲವು ತೋರಿಸುವಂಥದ್ದು ಇರ್ಬೋದು. ಯಾಕಂದರೆ ಒಬ್ಬರಿಗೆ ಆಸೆ ಇರ್ತದೆ, ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ನಾನು ಇರಬೇಕು ಅಂತೇಳಿ, ಅದು ಸಹಜ. ಅದಕ್ಕೆ ನಾನು ಆದರೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿ. ಆನಂದ್, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆ ಮೇಲೆ ಸೋನಿಯಾ ಗಾಂಧಿ ಅವರನ್ನ ಹೊಗಳುವ ಸಂದರ್ಭದಲ್ಲೇ ಇವರು ತಮ್ಮ ಆಸೆಯನ್ನ ಹೊರಹಾಕದಂತೆ, ಅಂದರೆ ಈಗ ಆಗ್ತಿರುವಂಥ ರಾಜ್ಯದಲ್ಲಿ ಆಗ್ತಿರುವಂಥ ಕುರ್ಚಿ ಜಟಾಪಟಿಯ ಬಗ್ಗೆ ಮಾತನಾಡ್ದಂಗಿತ್ತು. ಜೊತೆಗೆ ಏನು ವೀರಪ್ಪ ಮೊಯ್ಲಿ ಅವರ ಮಾತು ಕೂಡ ಟಾಂಗ್ ಕೊಡೋ ರೀತಿಯಾಗೇ ಇತ್ತು ಖರ್ಗೆ ಅವರಿಗೆ, ಜೊತೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಓವರ್ ಆಲ್ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಪವರ್ ಶೇರಿಂಗ್ ಗುದ್ದಾಟ ನಡೀತಾ ಇದೆ. ಇದರ ಮಧ್ಯೆ ದಲಿತ ಸಿಎಂ ಕೂಗು ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸನ್ನಿವೇಶಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದು ರೀತಿ ಆಂತರಿಕ ಭಿನ್ನಾಭಿಪ್ರಾಯ ಭುಗಿಲೇಳ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಹುಮ್ಮಸ್ಸು ಕಳೆದುಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಅವರು ಎಂಟ್ರಿ ಕೊಟ್ಟು ಎಲ್ರಿಗೂ ಕೂಡ ಕಿವಿ ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ನಿನ್ನೆ ಬಾಗಲಕೋಟೆ ಕಾರ್ಯಕ್ರಮದ ಬಳಿಕ ಮಾತನಾಡಿದಂತ ವೀರಪ್ಪ ಮೊಯ್ಲಿ ಅವರು ಖರ್ಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇಬ್ಬರಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ.ಸಿ.ಎಂ ಆದಂತವರು ಸಿಎಂ ಆಗೋದಕ್ಕೆ ಆಸೆ ಪಡೋದು ಸಹಜ. ಕೆಲವೊಮ್ಮೆ ಸಿಎಂ ಸ್ಥಾನ ಸಿಗೋದಿಲ್ಲ, ಡಿ.ಸಿ.ಎಂ ಆಗಿಯೇ ಉಳಿದು ಬಿಡಬೇಕಾದಂತ ಸನ್ನಿವೇಶ ಬರುತ್ತೆ ಅನ್ನೋ ಒಂದು ಮಾತನ್ನ ವೀರಪ್ಪ ಮೊಯ್ಲಿ ಅವರು ಹೇಳಿರ್ತಕ್ಕಂಥದ್ದು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗಿಯೇ ಮುಂದೆ ಮುಂದುವರಿತಾರ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಬದಲಾಗಿ ಸಿಎಂ ಸ್ಥಾನಕ್ಕೆ ಆಸೆ ಪಡೋದು ಮಾಮೂಲಿ, ಬಟ್ ಹಾಗೆ ಉಳಿಯೋದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಉಳಿದು ಬಿಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಖರ್ಗೆ ಅವರು ಕೂಡ ಹಿಂದೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸಿದ್ರು, ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಒಂದು ಅವಕಾಶ ನನಗಿತ್ತು, ಆದ್ರೆ ಆ ಸಂದರ್ಭದಲ್ಲಿ ಕೈ ತಪ್ಪಿ ಹೋಯ್ತು ಅಂತ ಬೇಸರದ ಮಾತುಗಳನ್ನ ಆಡಿದ್ರು. ಈಗ ವೀರಪ್ಪ ಮೊಯ್ಲಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನ ಉದ್ದೇಶಿಸಿ ಕೂಡ ಅವ್ರಿಗೂ ಕಿವಿ ಮಾತನ್ನ ಹೇಳಿದ್ದಾರೆ. 1980ರಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದ್ರೆ ಗುಂಡೂರಾವ್ ಅವರು ಆದ್ರು, ತದನಂತರ ಬಂಗಾರಪ್ಪ ಅವರು ಸಿಎಂ ಆದ್ರು, ನಾನು ಎಂದೂ ಕೂಡ ಪಶ್ಚಾತ್ತಾಪ ಪಡಲಿಲ್ಲ ಅನ್ನೋ ಒಂದು ಮಾತನ್ನ ವೀರಪ್ಪ ಮೊಯ್ಲಿ ಅವರು ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಗೆ 1979ರಿಂದ 85 ತನಕ ಪಕ್ಷದ ಒಂದು ನೇತೃತ್ವವನ್ನು ವಹಿಸಿಕೊಂಡು ಸಂಘಟನೆಯಲ್ಲಿ ತೊಡಗಿದೆ, ಆದ್ರೂ ಕೂಡ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು
ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ಸಿಎಂ ಕುರ್ಚಿ ಗುದ್ದಾಟಕ್ಕೆ ಯಾರು ಕೂಡ ಮುಂದಾಗಬಾರದು ಅನ್ನೊಂದು ಪರೋಕ್ಷವಾದಂತಹ ಒಂದು ಸಂದೇಶವನ್ನ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ 140 ಸ್ಥಾನಗಳನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಬಹಳಷ್ಟು ಒಂದು ದೃಢವಾದಂತಹ ಒಂದು ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಇವರ ಒಂದು ಕುರ್ಚಿ ಕಚ್ಚಾಟದಿಂದ 2028 ಎಲೆಕ್ಷನ್ ಮೇಲೂ ಕೂಡ ಪರಿಣಾಮ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಒಂದು ಗುಂಪುಗಾರಿಕೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕುರ್ಚಿ ಕಾದಾಟವನ್ನ ಬಿಟ್ಟು ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರೇ ಮುಂದುವರಿಸಿಕೊಂಡು ಹೋಗ್ಲಿ, ಮತ್ತೆ ಅವಕಾಶ ಬಂದಂತ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಖರ್ಗೆ ವೀರಪ್ಪ ಮೊಯ್ಲಿ ಹೇಳಿರ್ತಕ್ಕಂಥದ್ದು. ಆ ಮೂಲಕ ಸಿಎಂ ಕುರ್ಚಿ ಮೇಲೆ ಯಾರು ಆಸೆಯನ್ನ ಪಡ್ತಾ ಇದ್ದಾರೆ, ಜೊತೆಗೆ ದಲಿತ ಸಿಎಂ ಕೂಗು ಏನಿದೆ ಇದೆಲ್ಲದಕ್ಕೂ ಬ್ರೇಕ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮೊಯ್ಲಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.